ಆತ್ಮಾನಂದಜ್ಜ ಅವರು ಏನು ಹೇಳ್ತಾರ ನೋಡೋಣ. ನಾನು ಅದನ್ನು ಮಾಡುತ್ತೇನೆ, ನಾನು ಇದನ್ನು ಮಾಡುತ್ತೇನೆ ಎಂಬುದು ಅಹಂಕಾರದ ಮಾತಾಗಿದೆ. ಆಗುವುದು ಆಗುತ್ತಿರುತ್ತದೆ. ಈ ಬಗ್ಗೆ ಅಹಂಕಾರ ಸಲ್ಲದು. ಅನಾತ್ಮ ವಸ್ತುಗಳೆಲ್ಲವನ್ನು ಕೈಬಿಟ್ಟು ನಿನ್ನ ನಿಜವನ್ನು ಮೊದಲು ಅರಿಯಬೇಕು. ನಿನ್ನ ನಿಜವನ್ನು ನೀನು ಅರಿತರೆ ಪ್ರಪಂಚದ ಅರಿವು ತಾನೇ ಆಗುತ್ತದೆ. ಅಜಡವಾದದ್ದನ್ನು ಜಡದಲ್ಲಿ ಹುಡುಕುತ್ತಿದ್ದಾನೆ. ಗಾಳಿ ಗೋಪುರ ಕಟ್ಟಿ ಸುಖಿಯಾಗಿ ಇರಬೇಕು ಎನ್ನುತ್ತಿದ್ದಾನೆ. ಜಡದಲ್ಲಿ ಜಡವೇ ದೊರೆತಲ್ಲದೆ ಅಜಡವಾಗಿರತಕ್ಕಂಥ ಆನಂದ ಎಂದು ದೊರೆಯದು. ಏನು ಹೇಳ್ತಾರ ಅಂದ್ರ, ನಾನು ಅದನ್ನು ಮಾಡುತ್ತೇನೆ, ಇದನ್ನು ಮಾಡುತ್ತೇನೆ ಎಂಬುದು ಅಹಂಕಾರದ ಮಾತಾಗಿರುತ್ತದೆ. ನಾ ಹಂಗೆ ಮಾಡಬೇಕು, ನಾ ಹಿಂಗೆ ಮಾಡಬೇಕು. ಸಾಮಾನ್ಯವಾಗಿ ನಮ್ಮ ಜೀವನದೊಳಗೆ ನಾ ಅದನ್ನು ಮಾಡಬೇಕು, ನಾ ಇದನ್ನು ಮಾಡಬೇಕು ಅನ್ನೋದು ಇರ್ಬೇಕ್ರಿ. ಆದ್ರೆ ಮಾಡೇ ತೀರ್ತೀನಿ, ಅದನ್ನು ಸಿದ್ಧಿಸಿಕೊಂಡ ತೀರ್ತೀನಿ ಅಂತ ಏನು ನಾವು ಹಿಡಿತೀವಲ್ಲ, ಅದು ಆಗಬಹುದು, ಆಗದೇ ಇರಬಹುದು. ಯಾಕೆ ಅಂತಂದ್ರೆ ನಮ್ಮ ಜೀವನದೊಳಗೆ ಏನು ಘಟನೆಗಳಾಗ್ತಿರ್ತಾವಲ್ಲ, ಅವು ನಾವು ಅನ್ಕೊಂಡಂಗೆ ಆಗ್ತಿರ್ತೀವಿ. ಪ್ರಾರಬ್ಧಕ್ಕನುಸಾರವಾಗಿ ಆಗ್ತಾ ಇರ್ತಾವ. ನಾವು ಹಿಂಗೆ ಮಾಡ್ಬೇಕಂತೀವ್ರಿ, ಅದು ಹಂಗೆ ಮಾಡ್ಬೇಕಂತಿರ್ತೇವ್ರೆ, ಅದು ಅಂದ್ರೆ ನಾವು ಅನ್ಕೊಂಡಂಗೆ ಜೀವನದೊಳಗೆ ಏನು ಆಗೋದಿಲ್ಲ ಅಂತ. ನಾವು ಮಾಡೋ ಪ್ರಯತ್ನ ಮಾಡಿದ್ರೆ ಕರ್ಮಾನುಸಾರವಾಗಿ ಏನಾಗಬೇಕಂತಿರ್ತದಲ್ಲ, ಅದು ಆಗ್ತಿರ್ತೈತಿ. ಅದನ್ನೇ ಇಲ್ಲಿ ಅಜ್ಜವ್ರು ಹೇಳ್ತಾರ, ಮನುಷ್ಯ ನೆಮ್ಮದಿಯಿಂದ, ಶಾಂತಿಯಿಂದ ಮತ್ತು ಸಮಾಧಾನದಿಂದ ಇರಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕಾಗೈತಿ? ಕರ್ತವ್ಯವನ್ನ ಮಾಡೋದು. ಮಾಡಿಂದು ಏನು ಫಲ ಬರ್ತದಲ್ಲ, ಅದನ್ನು ಸಮನಾಗಿ ಸ್ವೀಕರಿಸುವ ಅಭ್ಯಾಸವನ್ನ ಮಾಡಬೇಕು. ಅಂದ್ರೆ ಮನುಷ್ಯ ಸಮಾಧಾನದಿಂದ ಇರ್ತಾನ. ಇದನ್ನ ನಾ ಮಾಡ್ತೇನೆ, ನನ್ನಿಂದ ನಾಕತಿ ಅನ್ನೋದನ್ನ ಏನ್ ಮಾಡಬೇಕು? ಕೈ ಬಿಡಬೇಕು. ಇದು ಹೇಳ್ತಾರೆ ನೋಡ್ರಿ ಅದನ್ನ. ನಾನು ಅದನ್ನು ಮಾಡುತ್ತೇನೆ, ಇದನ್ನು ಮಾಡುತ್ತೇನೆ ಎಂಬುದು ಅಹಂಕಾರದ ಮಾತಾಗಿದೆ. ಆಗುವುದಾಗ್ತದೆ. ಶಿಂಪಿಗೆ ರಜಾ ಇದ್ರಲ್ರಿ ಮೊದಲ, ಅವ್ರ ಅಜ್ಜಾರು ನಮ್ಮ ಗುರುಗಳು ಬಂದಾಗ ಬರ್ರಿ ಅಂತೇಳಿ ಶಿವರ ಅಜ್ಜವ್ರು ಹೇಳಿದ್ರು. ಇಲ್ರಿ, ಸಗಣಿ ಬಳಿದಿರ್ತತಿ, ನಾವಿರ್ಲಿಲ್ಲ ಅಂದ್ರೆ ನಡೆಯುದಿಲ್ಲ. ಅವ್ರ ಗುರುಗಳು ಮುಂಜಾನೆ ಪ್ರವಚನ ಹೇಳಕ್ ಬರ್ತಾರ, ಅವ್ರು ಬಂದು 2 ದಿವಸ ಇರ್ತಾರ್ರಿ, ಬಂದಾಗರೆ ಬರ್ರಿ ಅಂತಂದ್ರು. ಅವ್ರೇನಂದ್ರು, ನಾ ಇರ್ಲಿಲ್ಲ ಅಂದ್ರೆ ನಡೀದೇ ಇಲ್ರಿ. ಅವ್ರಿಗೆ ಇಲ್ಲಿ ಶರೀರ ಇಲ್ಲ, ಆ ಸಗಣಿ ಬಳಿದು ನಡೆದ ಬಿಡ್ತ. ಅವ್ರ ಮನ್ಯಾಗ ಇನ್ನೂ ದನ ಅದಾವು, ಮಾತು ಉಳಿಕಿದವ್ರು ಬಳಿತಿರ್ತಾರೆ. ಅಂದ್ರೆ ನಾ ಬಳದಾಗ ಸಗಣಿ ಬಳಿದಾಕತಿ, ನಾ ಮಾಡಿದಾಗ ಆಕತಿ, ನಾ ಮಾಡಲಿಲ್ಲ ಅಂದ್ರೆ ಅದು ಆಗುದಿಲ್ಲ. ಇವೇನದಾವಲ್ಲ, ಇವು ಅಹಂಕಾರದ ಮಾತಾಗ್ಯಾವು ಅಂತ. ಆಗುವುದು ಆಗುತ್ತಿರ್ತತಿ, ನಡೆಯುವುದು ನಡೀತಿರ್ತತಿ. ಹುಂಜ ಕೋಳಿ ಏನ್ರಿ, ಅದು ಹೊದರ್ದು ಮುಂಜಾನೆ ಕೂಡಲೇ ಹುಂಜ, ಕೋಳಿ ಹೊದರ್ದು ಹುಂಜ ಹೊದರ್ತದ್ರಿ. ಹುಂಜ ಯಾತ್ರೆ ಬೆಳಕಾತನ ಸೂಚನೆ ತಿಳಿಸ್ಕೊಡ್ತದೆ ಕೋಳಿ, ಇದು ಹುಂಜ. ಅದು ಏನಂತಿತ್ತಂತ, ನಾವು ಒದರಿನಿ ಅಂದ್ರೆ ಸೂರ್ಯ ಹೇಳ್ತಾನ ಅಂತ ನೋಡಿ. ಸೂರ್ಯ ಉದಯ ಆಗುದು ನಾವು ಒದರಿಂದನ ಸೂರ್ಯ ಉದಯ ಆಗತಾನ ಅಂತ ಅದು ಒಂದು ತಿಳ್ಕೊಂಡಿರ್ತದೆ. ಕೋಳಿ ರೇನ್ರಿ, ಹುಂಜ ರೇನ್ರಿ, ಒಟ್ಟು ಕೋಳಿ ಒದರ್ತದೆ. ಅದೇನು ತಿಳ್ಕೊಂಡತಿ? ನಾ ಒದರಿದಾಗ ಸೂರ್ಯ ಉದಯ ಆಗ್ತಾನ ಅಂತ. ಆದ್ರೆ ಹಿಂಗೈತಿ ಅನ್ನೋದು ಇಲ್ಲ. ಹಂಗೆ ನಾ ಮಾಡಿದಾಗ ಆಕತಿ ಅಂತ ನಾವೇನು ತಿಳ್ಕೊಂಡೇವಲ್ಲ, ನಾವು ಮಾಡಿದಾಗ ಆಕತಿನ, ನಾವು ಮಾಡಲಿಲ್ಲ ಅಂದ್ರೂ ಆಕತ್ತ. ನೋಡ್ರಿ ನೀವು, ಅದು ಆಗೋದಿತ್ತಂದ್ರೆ ಘಟನೆ, ಅದು ನಡೀದಿತ್ತಂದ್ರಲ್ಲಿ ಕರ್ಮ, ನಾವು ಮಾಡಲಿಲ್ಲ ಅಂದ್ರೆ ನಡೀತೈತಿ. ಅದಕ್ಕೆ ಇದನ್ನ ನೀ ತೆರಿ ಒಳಗೆ ಇಟ್ಕೊಳಕ್ ಹೋಗ್ಬೇಡ. ಏನು ಬೇಕಾದ್ರೆ ಶಾಂತಿ ಸಮಾಧಾನ ಬೇಕಾದ್ರೆ, ಮತ್ತು ಅದನ್ನ ನೀ ತಲೆಯಾಗ ತುಂಬ್ಕೊಂಡು ಕುಂತಿ ಅಂತಂದ್ರೆ ನಿನ್ನ ನೆಮ್ಮದಿ ಏನಾಗತ್ತಂತಾರೆ ಅವರು ಇಲ್ಲಿ ಅದನ್ನೇ ಹೇಳ್ತಾರೆ. ನಾನು ಅದನ್ನು ಮಾಡುತ್ತೇನೆ, ಇದನ್ನು ಮಾಡುತ್ತೇನೆ ಎಂಬುದು ಅಹಂಕಾರದ ಮಾತಾಗಿದೆ. ಆಗುವುದು ಆಗುತ್ತಿರುತ್ತದೆ. ಈ ಬಗ್ಗೆ ಅಹಂಕಾರ ಸಲ್ಲದು. ಆಗ್ತಿರ್ತದೆ. ಮಾಡುವಂಗೆ ಮಾಡಿದೀವಪ್ಪ, ಆಗುವಂಗೆ ಆಗೈತೆ, ಅದಂಗೆ ಆತಂದ್ರೆ ಆರಾಮ.
ಏನ ಹಂಗೆ ಮಾಡ್ಬೇಕಂದಿದ್ನಿ ಆಗಲಿಲ್ಲ ಅಂತ ಮತ್ತು ಅಲ್ಲಿ ನಾವು ಎಂಟ್ರಿ ಆದಂಗೆ ಆತಲ್ರಿ ಏನು ಅದು ಸಿದ್ಧ ಎಂಟ್ರಿ ಆತಲ್ರಿ ಅಲ್ಲಿ ನಾನು ಅನ್ನೋದು ಬಂತಲ್ಲ ಅದು ಮನಸ್ಸಿಗೆ ಮ್ಯಾಗ ತಾಪ ಕೊಡಕ್ಕೆ ಶುರು ಮಾಡ್ತೈತಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ನೋಡ್ರಿ, ಬಂದದ್ದೆಲ್ಲ ಬರಲಿ ಆದದ್ದೆಲ್ಲ ಆಗಲಿ ಗೋವಿಂದನ ದಯ ಹೊಂದಿರಲಿ ಅಂತಾರ. ಹಂಗೆ ಮಾಡೋದ್ರಿ, ಏನು ಬೇಕಾದ್ರೆ ಆರಾಮ್ ಬೇಕಾದ್ರೆ ಇದನ್ನ ತಿಳಿಯಿರಿ ಅಂತ ಹೇಳ್ತಾರ ಅಂತವ್ರು. ಮುಂದೆ ಹೇಳ್ತಾರ ನೋಡ್ರಿ, ಅನಾತ್ಮವಾದದ್ದೆಲ್ಲವನ್ನು ಕೈಬಿಟ್ಟು ನಿನ್ನ ನಿಜವನ್ನು ನೀನು ಅರಿಯಬೇಕು. ನಿನ್ನ ನಿಜವನ್ನು ನೀನು ಅರಿತರೆ ನೋಡ್ರಿ ಪ್ರಪಂಚದ ಅರಿವು ತಾನೇ ಆಗುವುದು. ಏನಂತಾರ, ಅನಾತ್ಮವಾದದ್ದೆಲ್ಲವನ್ನು ಕೈಬಿಟ್ಟು. ಈ ಜಗತ್ತಿನೊಳಗ ಆತ್ಮವಸ್ತು ಒಂದೈತಿ, ಅನಾತ್ಮ ವಸ್ತು ಅನೇಕ ಅದಾವು. ಅನಾತ್ಮ ವಸ್ತುಗಳೇನದಾವ ಅಂದ್ರೆ ಅವು ಸುಖರೂಪ ಇಲ್ಲ. ಅವತ್ತು ಲಕ್ಷಣ ಏನಪ್ಪ ಅಂತಂದ್ರೆ ಕಣ್ಣಿಗೆ ಗೋಚರಿಸ್ತಾವ ವಸ್ತುಗಳು. ಅನಾತ್ಮ ವಸ್ತುಗಳು ಕಣ್ಣಿಗೆ ಗೋಚರಿಸ್ತಾವ. ಅವಕ್ಕೆ ಆಕಾರದ, ಅವಕ್ಕೆ ರೂಪದ, ಅವಕ್ಕೆ ಬಣ್ಣದ, ಆಮ್ಯಾಗ ಅವು ಬದಲಾವಣೆಗೊಳಪಡ್ತಾವ, ವಿಕಾರತೆಗೊಳಪಡ್ತಾವ. ಅಷ್ಟ ಅಲ್ಲ, ಅವು ಒಂದು ದಿವಸ ಉತ್ಪತ್ತಿ ಆಗುತ್ತವ, ಒಂದು ದಿವಸ. ಈ ಅನಾತ್ಮವಾಗಿರ್ತಕ್ಕಂಥ ವಸ್ತುಗಳ ಲಕ್ಷಣ ಇದು. ಆದ್ರೆ ಅವ ಆನಂದವನ್ನ ನೀಡುವುದಿಲ್ಲ. ಆ ಆನಂದ ವಸ್ತು ಏನೈತಲ್ಲ ಅದು ಉತ್ಪಾದ್ಯ ಅಲ್ಲ, ಅಂದ್ರೆ ಅದು ಹುಟ್ಟುವುದಿಲ್ಲ. ಆಮ್ಯಾಗ ಅದು ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಬಣ್ಣಗಳಿಲ್ಲ. ನೋಡ್ರಿ, ಈಗ ನಾವು ಗಾಢವಾದ ನಿದ್ರಿ ಒಳಗೆ ಆರಾಮವನ್ನು ಅನುಭವಿಸ್ತೇವಿಲ್ಲ. ಆ ನಿದ್ರಿ ಯಾ ಆಕಾರದ, ಚೌಕೈತೋ, ಗುಂಡಕೈತೋ, ತ್ರಿಭುಜ ಐತೋ, ಆ ನಿದ್ರಿಯ ಆನಂದ ಐತಲ್ಲ ಅದಕ್ಕೆ ಆಕಾರ ಐತೇನ? ಇಲ್ಲ. ಆಮ್ಯಾಗ ಅದು ಕೆಂಪು ಐತೋ, ಹಳದಿ ಐತೋ, ಬಣ್ಣ ಐತೆ ಅನ್ನೋದಕ್ಕೆ ಇಲ್ಲ. ನೋಡ್ರಿ, ಆಕಾರ ಇಲ್ಲ, ಬಣ್ಣ ಇಲ್ಲ, ಅದು ಸಪ್ಪ ಬೆಲ್ಸ್ ಹುಳಿ ಒಗರೊಗರ. ನಿದ್ರಿ ಹೆಂಗೈತಿ ಅಂದ್ರೆ ಸಪ್ಪ ಐತಿ, ಉಪ್ಪು ಐತಿ, ಖಾರ ಐತಿ, ಹುಳಿ ಐತಿ, ಇಲ್ಲ ಎಲ್ಲ ಮಿಕ್ಸ್ ಐತಿ. ತಿನ್ನುವ ಹೊತ್ನ್ಯಾಗ ಹೆಂಗೆ ಹತ್ತಲ್ಲ, ರುಚಿಕರವಾಗಿರ್ತಕ್ಕಂಥ ಬಜ್ಜಿ ತಿನ್ನುವ ಹೊತ್ನ್ಯಾಗ ಹತ್ತಲ್ಲ ಬಾಯಿಗೆ ರುಚಿ, ಹಂಗೆ ಏನಾರು ನಿದ್ರಿ ಐತಿನು ಅದಕ್ಕೆ ರುಚಿ ಇಲ್ಲ, ಸ್ವಾದ ಇಲ್ಲ. ಆಮ್ಯಾಗ ಆನಂದ ಹುಟ್ಟಿಲ್ಲ, ಅದು ಉತ್ಪನ್ನ ಆಗಿಲ್ಲ, ಮತ್ತು ಅದು ನಾಶ ಆಗೋದಿಲ್ಲ. ಅನಾತ್ಮ ವಸ್ತುಗಳು ಏನದಾವಲ್ಲ ಅವು ನಾಶವಂತದಾವ. ಮತ್ತು ಅನಾತ್ಮವಾಗಿರ್ತಕ್ಕಂಥ ಇದು ಆತ್ಮ ವಸ್ತು ಏನೈತಲ್ಲ ಆನಂದಮಯ ಅದ, ಸುಖಮಯ ಅದ. ಈ ಅನಾತ್ಮ ವಸ್ತುಗಳು ಏನದಾವಲ್ಲ ಅವು ಸುಖಮಯ ಇಲ್ಲ, ಅವತ್ರ ಲಕ್ಷಣ ಅಲ್ಲದು. ಅಂದ್ರೆ ನಾವು ಆರಾಮದಿಂದ ಇರಬೇಕಾಗಿತ್ತು ಅಂತಂದ್ರೆ ಏನನ್ನ ಅವಲಂಬನೆ ಮಾಡಬೇಕು ಅಂದ್ರೆ ಆನಂದಮಯ ರೂಪನಾಗಿರ್ತಕ್ಕಂಥ ಆತ್ಮನನ್ನೇ ಅವಲಂಬನೆ ಮಾಡಬೇಕು. ಅನಾತ್ಮವಾಗಿರ್ತಕ್ಕಂಥ ವಸ್ತುಗಳ ಅವಲಂಬನೆಯನ್ನು ನಮ್ಮ ಮನಸ್ಸು ಯಾವಾಗ ಮಾಡ್ತೈತಿ ಅದರ ವ್ಯತೆ ನಮ್ಮ ಮನಸ್ಸಿನ ಮ್ಯಾಗ ಆಗಾಕ ಶುರು ಆಗ್ತದೆ. ಕೂತು ವಿಚಾರ ಮಾಡಿ ನೋಡಿದ್ವಿ, ಕೂತು ವಿಚಾರ ಮಾಡಿದ್ವಿ ಅಂದ್ರೆ ಗೊತ್ತಾಕತಿ ನನ್ನ ಮನಸ್ಸು ಯಾವುದರ ನೆನಪಿನಾಗಿದ್ದಾಗ ಹೆಂಗಿತ್ತು, ವಿಷಯಗಳ ನೆನಪಿನಾಗಿದ್ದಾಗ ಹೆಂಗಿತ್ತು. ಈಗ ಆತ್ಮನ ನೆನಪು ಮಾಡೋದು ಈಗ ಹೆಂಗಾಕತಿ. ಈಗ ನೋಡಿ, ನೀವು ಆತ್ಮನ ನೆನಪಿನೊಳಗದಿರಿ, ಈಗ ನೀವು ಶಾಸ್ತ್ರ ಕೇಳಾಕತ್ತೀರಿ, ನಿಮ್ಮ ಮನಸ್ಸಿಗೆ ಆರಾಮದ ಅನುಭವ ಆಗಕತ್ತಿಲ್ಲ, ಸುಖದ ಅನುಭವ ಆಗಕತ್ತಿಲ್ಲ. ಎದರ ನೆನಪಿನೊಳಗದಿರಿ? ಆನಂದದ ನೆನಪು, ಆತ್ಮನ ನೆನಪು, ಆತ್ಮನ ಕಡೆ ಲಕ್ಷ್ಯ ಕೊಟ್ಟಿರಿ. ನಾವು ಎದರ ಕಡೆ ಲಕ್ಷ್ಯ ಕೊಟ್ಟೇವೆ ಅದ್ರ ಪರಿಣಾಮ ನಮ್ಮ ಮ್ಯಾಗ ಆಗ್ತದ. ಸೂರ್ಯ ನೆತ್ತಿ ಮ್ಯಾಗ ಬಂದಿರ್ತಾನ್ರಿ, ದಿಟ್ಟಿಶ್ ಅವನು ಸೂರ್ಯನ ನೋಡಕ್ ಹತ್ತೀವಿ ಅಂದ್ರೆ ಎದರ ಅನುಭವ ಆಕತ್ತಂದ್ರ ಸೂರ್ಯನ ಅನುಭವ ಆಕತಿ. ಮತ್ತೇನಾಕತಿ? ದಿಟ್ಟಿಶ್ ನೋಡಕತ್ತಾರ ಒಂದು ತಾಸು ನೋಡ್ಕೊಂಡು ನಿಂದ್ರಿ, ಹಿಂಗ ಒಂದು ತಾಸು ಯಾಕೆ ಒಂದು 10 ನಿಮಿಷ ನೋಡ್ರಿ, ಕಣ್ಣು ಓದುವ ಗೋವಿಂದಾಗಿ. ಆಮ್ಯಾಗ ತಾಪದ ಅನುಭವ ಆಗ್ತತಿ. ಆಮ್ಯಾಗ ಕಿರಣಗಳು ಕಣ್ಣಿನ ಮ್ಯಾಗ ನೋವನ್ನು ಉಂಟು ಮಾಡ್ತಾವ. ಭಾಳ ತನಕ ಅದನ್ನು ನೋಡಕ್ಕಾಗಂಗಿಲ್ಲ. ಸೂರ್ಯನ ಕಡೆ ಲಕ್ಷ್ಯ ಕೊಟ್ರ ಅದರ ಅನುಭವ ಆತು, ಶಾಖದ ಅನುಭವ, ಕಿರಣಗಳ ಅನುಭವ, ಪ್ರಕಾಶದ ಅನುಭವ ಆತಿಲ್ರಿ. ಹಂಗ ಆತ್ಮನ ಕಡೆ ಲಕ್ಷ್ಯ ಕೊಟ್ರ ಆತ್ಮನ ಅನುಭವ ಆಗ್ತತಿ. ಆತ್ಮ ಆನಂದ ರೂಪ, ಆತ್ಮ ಸುಖರೂಪ. ಆತ್ಮನ ಕಡೆ ಲಕ್ಷ್ಯ ಎಷ್ಟು ಹೊತ್ತು ಕೊಡ್ತೇವೆ ನೋಡ್ರಿ, ಅಷ್ಟು ಹೊತ್ತು ನಾವು ಆನಂದದಿಂದ ಇರಕ್ಕೆ ಸಾಧ್ಯ ಆಗ್ತದೆ.
ಯಾಕೆ ಅದನ್ನು ಅಭ್ಯಾಸ ಮಾಡಬಾರ್ದು? ಗುರುಗಳು ಬಂದಾಗ ಹೇಳ್ತಿರ್ತಾರೆ, ಯಾಕೆ ಸ್ವಲ್ಪ ವಿಚಾರ ಕುಂದ್ರಬಾರ್ದು ನೀವು? ವಿಚಾರ ಮಾಡಿ ಮಾಡಿ ಮನಸ್ಸಿಗೆ ಯಾಕೆ ಖಾತ್ರಿ ಮಾಡಬಾರ್ದು? ಇದನ್ನ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರ ನೋಡ್ರಿ, ಅಜಡ ಅನಾತ್ಮವಾದದ್ದೆಲ್ಲವನ್ನು ಕೈ ಬಿಟ್ಟು ಹಿಂಗೆ ಕುಂದು ವಿಚಾರ ಮಾಡೋದು. ಅನಾತ್ಮವಾದದ್ದನ್ನೆಲ್ಲ ಕೈ ಬಿಟ್ಟು ಸಾಮಾನ್ಯವಾಗಿ ನಮ್ಗೆ ಯಾವುದು ಉಪಯೋಗ ಬರ್ತದ, ಯಾವುದನ್ನು ತಗೊಳ್ಳೋದ್ರಿಂದ ನಮ್ಗೆ ಹಿತ ಆಗ್ತದ ಅದನ್ನು ತಗೋಬೇಕ್ರಿ. ಯಾವುದನ್ನು ಸ್ವೀಕಾರ ಮಾಡೋದ್ರಿಂದ ನಮಗೆ ಅಹಿತ ಆಗ್ತದ, ಅಹಿತದ ಅನುಭವ ಆಗ್ತದೆ, ದುಃಖದ ಅನುಭವ ಆಗ್ತದೆ, ಅದನ್ನ ಏನು ಮಾಡ್ಬೇಕು? ಬಿಟ್ಟು ಬಿಡೋದು. ಸಾಮಾನ್ಯವಾಗಿ ಈಗ ನಾವು ನಮ್ಮ ಜೀವನದ ವ್ಯವಹಾರಕ್ಕಾಗಿ ಸಂತಿ ಮಾಡ್ಕೊಂಡ್ಬರ್ತೀವಿ. ಸೂರ್ಯಪಾನಕ್ಕೆ ಹೋಗ್ತೇವೆ, ಸಂತಿ ಮಾಡ್ತೀವಿ. ಏನೇನು ಬೇಕ್ರಿ ಮನೆಗೆ? ಜ್ವಾಳ ಬೇಕು, ಮತ್ತೇನು ಬೇಕು? ಗೋಧಿ ಬೇಕು, ಉಳ್ಳಾಗಡ್ಡಿ ಬೇಕು, ಮೆಣಸಿನ್ಕಾಯಿ ಬೇಕು, ಸೌತೆಕಾಯಿ ಬೇಕು, ಕೈಪಲ್ಯ ದಿನಸು ಬೇಕು. ಸಂತಿಗೆ ಹೋಗಿ ಇವನ್ನೆಲ್ಲ ತೊಗೊಂಡು ಬರ್ತೀವಿ. ತೊಗೊಂಡು ಬಂದು ಏನು ಮಾಡ್ತೀವಿ? ಗೋಧಿಯನ್ನು ಹಸನು ಮಾಡ್ತೀವಿ. ಅದರ ಕಡ್ಡಿದ್ರೆ ತೆಗಿತೀವಿ, ಕಸ ಇದ್ರೆ ತೆಗಿತೀವಿ, ಹಳ್ಳಿದ್ರೆ ತೆಗಿತೀವಿ. ಅವು ನಮಗೆ ಅವಶ್ಯ ಅದಾವನು? ಕಸ ಕಡ್ಡಿ ಹಳ್ಳ ಅವಶ್ಯ ಅದಾವನು? ರೊಕ್ಕ ಕೊಟ್ಟು ಅವನು ತೊಗೊಂಡ್ಬರ್ತೇವೆ. ಮತ್ತು ಇಲ್ರಿ ಅದ್ರೊಳಗಿನ ತೆಗೆದಿಂದ ಕೊಡ್ರಿ ಅಂದ್ರೆ ಕೊಡ್ತಾರೆ ನವ್ರು. ಯಾಕಂದ್ರೆ ಹೋಗಿ ಸಾಕಾರ ಬಿಡು ಅಂತ. ಅದರ ಜೊತೆಗೆ ಅದನ್ನು ತೊಗೊಂಡ್ಬರ್ತೀವಿ. ತೊಗೊಂಡ್ಬರ್ತೀವಿ ಇಲ್ಲ, ಆದ್ರೆ ಅದ್ರ ಜೊತೆಗೆ ಅದನ್ನು ಬೀಸ್ಕೊಂಡ್ಬೋದಿಲ್ಲ. ಏನು ಮಾಡ್ತೀವಿ? ತೆಗಿತೇವೆ. ಅಂದ್ರೆ ಇದು ನಮಗೆ ಉಪಯೋಗ ಇಲ್ಲ ಅಂತ ಅದನ್ನು ಕಸರು ತೆಗೆದೀವಿ. ಆಮೇಲೆ ಗೋಧಿಯನ್ನು ಬೀಸ್ತೇವೆ. ಬೀಸಿಂದ ಅಥವಾ ಜೋಳವನ್ನು ಬೀಸ್ಕೊಂಡ್ಬರ್ತೀವಿ. ಬೀಸ್ಕೊಂಡು ಬಂದಿಂದ ಮಾತ್ರ ಸಾಣಿ ಹಿಡಿದು ಸಾಣಿಸ್ತೇವೆ. ಅದರೊಳಗಿರ್ತಕ್ಕಂಥ ತೌಡನ್ನು ತೆಗಿತೀವಿ. ಆ ತೌಡು ನಮ್ಮ ಬಾಯಿಗೆ ಹಿತವನ್ನು ಉಂಟು ಮಾಡೋದಿಲ್ಲ. ರೊಟ್ಟಿ ಒಳಗೆ ಅದು ಸೇರ್ತಿ ಅಂತಂದ್ರೆ ತಿನ್ನಕ್ಕೆ ಮನಸ್ಸಾಗಂಗಿಲ್ಲ, ಅದು ಉಪಯೋಗ ಇಲ್ಲ ಅಂತ ಏನು ಮಾಡ್ತೀವಿ? ಅದನ್ನು ತೆಗೆದೊಗಿತೀವಿ. ಅಂದ್ರೆ ಕಸರು ತೆಗೆದ್ವಿ, ಕಡ್ಡಿ ತೆಗೆದ್ವಿ, ಆಮ್ಯಾಗ ತೌಡು ತೆಗೆದ್ವಿ. ಆಮ್ಯಾಗ ಚೆನ್ನಾಗಿ ನಾದಿ ಚಪಾತಿ ಅಥವಾ ರೊಟ್ಟಿಯನ್ನು ಮಾಡಿ ಸ್ವೀಕಾರ ಮಾಡ್ತೀವಿ. ಇಲ್ಲಿ ಒಳಗೆ ಹೋಗತ್ತಲ್ರಿ, ಒಳಗೆ ಹೋಗಿಂದ ಪಚಿನ್ ಚಾಲು ಆಗತ್ತೆ. ಪಚಿನ್ ಚಾಲು ಆಗಿಂದ ಶರೀರ ಏನು ಮಾಡ್ತತಿ? ನಮ್ಮ ಬುದ್ಧಿಯಿಂದ ನಾವು ಏನದನ್ನು ಯಾವ ಉಪಯೋಗ ಅನ್ನೋದನ್ನು ಒಳಗೆ ತೊಗೊಂಡಿದ್ವಲ್ಲ ಅದು ಮಾತ್ರ ಫಿಲ್ಟರ್ ಮಾಡ್ತತ್ರಿ. ಫಿಲ್ಟರ್ ಮಾಡಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ರಘುತಕ್ಕದ್ರಿ ಶರೀರದೊಳಗೆ. ಅದು ತನಗೆ ಶರೀರ ಎಷ್ಟು ಬೇಕು ಅದನ್ನಷ್ಟು ಸ್ವೀಕಾರ ಮಾಡ್ಕೊತದ್ರಿಂದ ಉಳಿಕಿದ್ದೇನು ಮಾಡ್ತತಿ? ಹೊರಗೆ ಹಾಕಿಬಿಡ್ತತಿ. ಶರೀರ ಸತೆ ಅನಾತ್ಮವಾಗಿರ್ತಕ್ಕಂಥದ್ದನ್ನು ಹೊರಗೆ ಹಾಕ್ತತಿ. ಯಾಕೆ ಬೇಡಪ್ಪ ಹಾಕಿದ್ದಷ್ಟು ಇಟ್ಕೊಂಡು ಬಿಡೋನು ಒಳಗೆ ಅಂದ್ರೆ ಕತಿ ಏನಾಗತ್ತೆ ಶರೀರದ? ನಾವೆಲ್ಲರೂ ಊಟ ಮಾಡಿ ದಂಗ ಒಳಗೆ ಸಾಕಾಗಿತ್ತಂದ್ರೆ ಇರ್ತಿತ್ರಿ. ಅಳಿಗಿನ ಹೊಲಿಸ್ಬಿಡೋದು ಅದನ್ನು ಹೊಲಿಸ್ಬಿಟ್ಟು ಹೇಗೆ ಆಕತಿ? ಅದ್ರ ಹೊಲದ್ರೆ ನಾವು ಹೊಲ್ಕೊಂಡು ಹೋಗಿ ಬಿಡೋದ ಯಾಕೆ ಅಂದ್ರೆ ಇಲ್ಲಿ ಬ್ಯಾಗ್ ಹಾಕ್ತಾ ಇರ್ಬೇಕು. ಅನಾತ್ಮದ ಜೊತೆಗೆ ವ್ಯವಹಾರ ಇರಬೇಕು, ಅದನ್ನು ತಿರಸ್ಕರಿಸುವ ಅಭ್ಯಾಸ ಇರಬೇಕು. ಅದನ್ನು ಒಳಗೆ ತಗೊಳಂಗಿಲ್ಲ. ಈಗ ನಾವು ಹೆಂಗೆ ಗೋಧಿ ಜೋಳ ತೊಗೊಂಡು ಬರ್ತಿರ್ತೇವಲ್ಲ, ಅವಶ್ಯ ಇದ್ದದ್ದು ಗೋಧಿ ಜೋಳ, ಅದ್ರ ಜೊತೆಗೆ ನಾವು ಹೊಲಸಲ್ಲ ಆದರೂ ಅದನ್ನು ತೊಗೊಂಡ್ಬರ್ತೀವಿ. ಹಂಗೆ ಈ ಹೊಲಸು ಅನಾತ್ಮವಾಗಿರ್ತಕ್ಕಂಥ ಜಗತ್ತಿನೊಳಗೆ ಇರಬೇಕು. ಅದಕ್ಕೆ ಹೇಳ್ತಾರೆ, ಈಜಬೇಕು ಇದ್ದು ಜಯಿಸಬೇಕು, ಈ ಲೋಕದಲ್ಲಿ ಆಸೆ ಕ್ಲೇಶ ಇಡದಂಗೆ ನಿರ್ಲಿಪ್ತತೆಯಿಂದ ಇರಬೇಕು. ಈ ಜಗತ್ತಿನೊಳಗೆ ಎಲ್ಲ ಅನೇಕ ವಸ್ತುಗಳನ್ನು ನಾವು ಕಾಣ್ತೀವಿ ರೀ. ಟೇಬಲ್ ಕಾಣ್ತೀವಿ, ಮೇಜ್ ಕಾಣ್ತೀವಿ, ಮನೆಯೊಳಗೆ ಎಲ್ಲ ವಸ್ತುಗಳನ್ನ ಕಾಣ್ತೀವಿ. ಜಗತ್ತಿನೊಳಗೆ ಕಲ್ಲ ಮಣ್ಣ ಎಲ್ಲ ಕಾಣ್ತೀವಿ. ಇವೆಲ್ಲ ವಸ್ತು ಅನಾತ್ಮ ವಸ್ತುಗಳು ಎದರೊಳಗದವ? ಬೈಲೊಳಗೆ ಅದಾವ. ಬೈಲು ಎಲ್ಲವನ್ನ ತನ್ನೊಳಗೆ ಇಟ್ಕೊಂಡೈತಿ, ವಸ್ತುಗಳನ್ನ ಇಟ್ಕೊಂಡೈತಿಲ್ಲ. ಒಂದು ಕಡೆ ಅಟ್ಯಾಚ್ಮೆಂಟ್ ಆಗೈತೇನ? ಅಟ್ಯಾಚ್ಮೆಂಟ್ ಆಗೈತೇನ? ಆ ವಸ್ತುಗಳನ್ನ ಬಿಟ್ಟದಕ್ಕೆ ಅಸ್ತಿತ್ವ ಇಲ್ಲ. ವಸ್ತುಗಳನ್ನ ತನ್ನ ಒಳಗೆ ಇಟ್ಕೊಂಡೈತಿ, ಯಾವುದಕ್ಕೂ ಏನಾಗಿಲ್ಲ, ಲೇಪ ಇಲ್ಲ. ಹಂಗ ಅನಾತ್ಮವಾಗಿರ್ತಕ್ಕಂಥ ಈ ಶರೀರ, ಅನಾತ್ಮವಾಗಿರ್ತಕ್ಕಂಥ ಈ ಜಗತ್ತಿನ ವಸ್ತುಗಳ ಜೊತೆಗೆ ನಾವು ಇರಬೇಕು. ಅದರ ಅನಾತ್ಮ ವಸ್ತುಗಳೊಳಗೆ ನಾವು ಏನಾಗುವಂಗಿಲ್ಲ, ದೇವಿಯಾಗಿಲ್ಲ. ಅದಕ್ಕೆ ಬೇಕು. ಅದಕ್ಕೆ ಹೇಳ್ತಾರೆ, ದೇಹವಿದನು, ಶಿವಾನಂದ ಜೌರಿ ಹೇಳ್ತಾರೆ, ಆತ್ಮಾನಂದ ಜೌರಿ ಹೇಳ್ತಾರೆ, ದೇಹವಿದನು ಅನ್ಯ ದೇಹದಂದದಳು ಕಾಣಲರಿಯದ ಮೋಹಿತಂಗೆ ನಿಜಾನಂದ ಹೋದೆ ಕೋಟಿ ಜನ್ಮದಳು ಉಗ್ರತಾಪದನಾಗಿ.
ಈ ಶರೀರವನ್ನು ಬೇರೆ ಇಟ್ಟು ಅರಿಯೋದ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಹೋಗ್ಬೇಕ್ರಿ. ಕಮ್ಮಿ ಆಗೋದಿಲ್ಲ ಅದು. ದಿನ ಅದಕ್ಕೆ ತಾಲೀಮ್ ಅಂತಾರ್ರಿ, ಅಭ್ಯಾಸ ಅಂತಾರ್ರಿ. ಅದನ್ನ ಮಾಡಿದ್ರೆ ನಮಗೆ ಸಿದ್ಧಿ ಆಗೇ ಆಗ್ತದೆ. ಉದಾಹರಣೆಗೆ ಒಂದು ಹುಡುಗ ಭಾಳ ತಿಳಿಯೋದನ್ರಿ, ಶಕ್ತದನ, ಅವನ ಮನಸ್ಸಿನೊಳಗೆ ಒಂದು ಭಾವನೆ ಉದಯ ಆಗ್ತದೆ. ಏನು ಅಂದ್ರೆ ಒಬ್ಬ ಪೈಲ್ವಾನನನ್ನು ನೋಡ್ತಾನ, ಏನ್ ಅನಿಸ್ತದ ಅವಂಗ, ನಾನು ಇವನಂಗೆ ಪೈಲ್ವಾನ ಆಗ್ಬೇಕು, ನಾನು ಇವನಂಗೆ ದೊಡ್ಡ ಕುಸ್ತಿಪಟು ಆಗ್ಬೇಕು, ನಾನು ದೇಹವನ್ನು ಸದೃಢ ಮಾಡ್ಕೋಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿ ಒಂದ ದಿನಕ್ಕೆ ಒಂದು 2 kg ಸಜ್ಜಕ ತಿನ್ನಂದ್ರೆ ಆಗೋದು. ಮತ್ತ ಇನ್ನ ಟಟ ಅವ ಹೆಂಗೆ ಅಭ್ಯಾಸ ಮಾಡ್ಯಾನಲ್ಲ, ಹಿಂಗೆ ಅಭ್ಯಾಸ ಮಾಡ್ಕೋತ ಬರ್ತಾನೆ. 1 ವರ್ಷ, 1.5 ವರ್ಷ, 2 ವರ್ಷ ತಗೋತಾನೆ. ಅಡಿಕೆ ಏನಕ್ಕನ ಅವನಂಗೆ ಜಟ್ಟಿ ಪೈಲ್ವಾನ. ಮಾನವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಅದನ್ನು ಸಾಧಿಸುವ ಛಲ ಮೊಟ್ಟ ಮೊದಲು ಅವನಲ್ಲಿ ಉದಯ ಆಗಬೇಕು. ಛಲದ ಜೊತೆಗೆ ಬಲ ಇರಬೇಕ್ರಿ. ಛಲ, ಬಲ, ಸತತ ಅಭ್ಯಾಸ. ಛಲದಿಂದ ಬಲ ಉತ್ಪನ್ನಕತ್ರಿ, ಸತತ ಅಭ್ಯಾಸದಿಂದ ಬಲಕ್ಕೆ ಪುಷ್ಟೀಕರಣ ಆಗ್ತತಿ. ಹೆಚ್ಚೆಚ್ಚು ನಾವು ಹೆಂಗೆ ಮಾಡ್ತೀವಿ, ಉದಾಹರಣೆಗೆ ನಮ್ಮ ಜೀವನದೊಳಗೆ ಒಂದು ಏನು ಸಾಧನ ಮಾಡ್ತಿರ್ತೇವೆ, ಒಂದು ಸಕ್ಸಸ್ ಅದಕ್ಕೆ ಸಿಕ್ತಿ ಮುಂದೆ ಅಂತಂದ್ರೆ ಮನುಷ್ಯನ ಮನಸ್ಸು ಹುಮ್ಮಸ್ಸಾಗ್ತದೆ ರೀ, ಮುಂದುವರಿತೈತೆ ಅದರೊಳಗೆ. ಅಂದರೆ ಅಧ್ಯಾತ್ಮದಲ್ಲಿ ಒಂದೊಂದು ಹಂತಗಳನ್ನು ನಾವು ತಿಳ್ಕೊಂತ ಕ್ರಮೇಣ ಮಾಡ್ಕೋತ ಹೋದ್ವಿ ಅಂದ್ರೆ ನಮ್ಮ ಮನಸ್ಸು ಏನಾಗ್ತದೆ ಅಂದ್ರೆ ತಿಳಿಗೊಳ್ಕೋತ ಹೋಗ್ತದೆ. ಮನಸ್ಸು ಕಲಕಿಸ್ತೀವ್ರಿ ನಾವು. ಮನಸ್ಸನ್ನು ಕಲಕಿಸೋದು ಭಾಳ ನಮ್ಮ ಕೆಲಸ. ಅದನ್ನು ಶಾಂತಿ ಇಟ್ಕೊಳ್ಳೋದು ಕಲಿಯೋದು ನಾವು. ಗೊಡ 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 ಅನೇಕ ವಿಚಾರಗಳನ್ನು ಒಳಗೆ ತುಂಬ್ಕೊಂತೇವ್ರಿ. ಅನೇಕ ಆಲೋಚನೆಗಳೊಳಗೆ ಗೊಂದಲದೊಳಗೆ ಬೀಳ್ತೇವೆ. ಮನಸ್ಸಿನ ಸ್ಥಿಮಿತತೆ, ಮನಸ್ಸಿನ ಸಮಾಧಾನ ಸ್ಥಿತಿ ಏನಾಗ್ಬಿಡ್ತದೆ, ಅದರಿಂದ ಕೆಟ್ಟೋಗ್ಬಿಡ್ತದೆ. ಅದಕ್ಕೆ ತಣ್ಣಗೆ ಕುಂದಿರುವುದನ್ನು, ತಣ್ಣಗೆ ಇರುವುದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಮನುಷ್ಯ ಯಾವುದನ್ನು ಹೆಚ್ಚು ನೆನಪಿಸ್ತಾನ, ಯಾವುದನ್ನು ಹೆಚ್ಚು ವಿಚಾರ ಮಾಡ್ತಾನ, ಅವ ಹಂಗ ಆಗ್ತಾನ. ಎಂತ ನೆನೆವನೋ ಅಂತ. ದಿನಂಪ್ರತಿ ಈ ದೇಹ ನಾನಲ್ಲ, ಇದು ದೇಹ ಅನಾತ್ಮ ವಸ್ತು ಐತಿ. ಈ ಅನಾತ್ಮ ವಸ್ತುವನ್ನು ತಿಳಿತಕ್ಕಂಥ ಆತ್ಮ ಚೈತನ್ಯ ನಾನದೀನಿ. ನಾ ಗಂಡಲ್ಲ, ನಾ ಹೆಣ್ಣಲ್ಲ, ನಾ ಅಂಥವಲ್ಲ, ನಾ ಇಂಥವಲ್ಲ, ನಾ ಎಲ್ಲವನ್ನು ತಿಳಿತಕ್ಕಂಥ ಅರಿವದೀನಿ. ಇನ್ನ ದಿನ ರೀ ಕುಂತ್ರ ನಿಂತ್ರ ಇದ ವಿಚಾರ ಮಾಡ್ಕೋತ ಇದ್ವಿ ಅಂತಂದ್ರೆ ಇದು ಅನಾತ್ಮವಾಗಿರ್ತಕ್ಕಂಥ ಭಾವ ಏನೈತಲ್ರಿ, ಲೇಪತೆಯ ಭಾವ ಏನೈತಲ್ಲ, ಹಚ್ಕೊಳತಕ್ಕಂಥ ಭಾವ ಏನೈತಲ್ಲ, ಅದು ಏನಾಗತ್ತೆ ದಿನ ದಿನಕ್ಕೆ ಕಡಿಮೆ ಆಕತ್ರಿ, ಕಡಿಮೆ ಹೋಗ್ತು. ಹಿಂಗೆ ಇಷ್ಟ ನೋಡ್ರಿ, ನೀವು ಮನೆಯಾಗಿರ್ರಿ, ನೀವು ಏನು ಇದನ್ನ ಒಂದು ತಾಸು ಕೇಳಿರ್ತೀರಿ, ಚಂದಂಗೆ ಹಚ್ಚು ಒಳಗೆ ಇಟ್ಕೊಂಡಂಗೆ ಇಟ್ಕೋಬೇಕ್ರಿ. ಇದನ್ನು ಮನೆಯಾಗಿ ಏನು ಕೆಲಸ ಮಾಡ್ತಿರ್ತೇವಲ್ಲ, ನಾ ಹುಟ್ಟಾವಲ್ಲ, ನಾ ಹುಟ್ಟಾಕಿಲ್ಲ, ನಾ ಸಾಯಕಲ್ಲ, ನಾ ಹುಟ್ಟಾಕಿಲ್ಲ, ನಾ ವಿಶ್ವತ್ನಾಗ ಹಿಂಗಾರಿ ಹುಟ್ಟಾಕಲ್ಲ, ನಾ ಸಾಯಕಲ್ಲ, ಹುಟ್ಟಾವಲ್ಲ, ನಾ ಸಾಯವಲ್ಲ, ನಾ ಇತ್ತಾಗಿಂದ ಅತ್ತ ಹೋಗ್ತಿರ್ಬೇಕು, ಅತ್ತಾಗಿಂದ ಇತ್ತ ಬರ್ತಿರ್ಬೇಕು. ಇತ್ತಾಗ ಹೋದಾಗ ಹುಟ್ಟಾವಲ್ಲ, ಇತ್ತಾಗ ಬಂದ್ರೆ ಸಾಯವಲ್ಲ, ಹುಟ್ಟಾವಲ್ಲ, ಸಾಯವಲ್ಲ. ಅದು ಅರಿವು ತಯಾರಾಗ್ಬಿಟ್ಟಿಗೆ ಅದ್ರ ತುಂಬ ಏನಿರ್ಬೇಕು, ಹುಟ್ಟಾವಲ್ಲ, ಸಾಯವಲ್ಲ ಇರ್ಬೇಕು. ಸಾಟಿ ಆದ್ರೂ ಹಂಗ ಬಿಡ್ರಿ, ಮತ್ತೆ ಹುಟ್ಟಾವಲ್ಲ, ಸಾಯವಲ್ಲ ನೋಡ್ಕೋತ ಮಾಡಿದ್ರಿ, ಅದ್ರ ಕಡೆನೂ ಲಕ್ಷ್ಯ ಇರ್ಬೇಕ್ರಿ. ಮಾಡ್ಕೋತ ಹೋಗ್ರಿ. ಹಿಂಗೆ ಯಾವಾಗಲೂ ಇದ್ರೊಳಗೆ ಇದ್ದಿರ್ರಿ. ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಅಂತ. ಯಾವಾಗಲೂ ಇದ್ರೊಳಗೆ ಇದ್ರಿ, ಇದು ಸಿದ್ಧಿ ಆಗೈತಿ ಇರ್ತದ್ರಿ. ನೀವು ಮಾಡ್ರಿ ನಿಮ್ಗೆ ಕತ್ತಿ, ನಾ ಮಾಡ್ರಿ ನನಗೆ ಕತ್ತಿ, ಯಾರು ಮಾಡ್ತಾರೆ ಅವರಿಗೆ ಹಾಗೆ ಆಗ್ತದೆ. ಇದನ್ನ ತಗೊಂಡು ಏನು ಮಾಡೋದಾಗೈತಿ, ಇದು ತಗೊಂಡು ಏನು ಮಾಡೋದು ಅಂತೀವಿ ನಾವು. ಇದ ಮುಖ್ಯ ಕೆಲಸ ಐತ್ರಿ. ಅದಕ್ಕೆ ಇದನ್ನ ಅಭ್ಯಾಸ ಮಾಡ್ರಿ ಅಂತ ಯಾರು ಹೇಳ್ತಾರ? ಗುರು ಹೇಳತ್ತಾನಂತೀರಿ ನೀವು? ನಾ ಹೇಳತ್ತಿಲ್ಲ, ಇಲ್ಲ ಅಜ್ಜಾರು ಹೇಳತ್ತಾರ, ಆತ್ಮಾನಂದ ಅಜ್ಜವರು ಹೇಳಕತ್ತಾರ. ಅದನ್ನ ನಾನು ಕೇಳಾಕತ್ತೀನಿ. ಸುಮ್ಮನೆ ಅವ್ರು ಇಲ್ಲ ಈಗ ಹೇಳಾಕ, ಅದಕ್ಕೆ ಅವ್ರಿಗೆ ಓದಿ ಅದಕ್ಕೆ ಈ ಸಪ್ಲಿಮೆಂಟ್ರಿ ಅಂತ ಇರ್ತಾರಲ್ಲ, ಹಂಗೆ ಓದ್ತೇವೆ ನಾವು. ನೀವು ಅದನ್ನ ಏನು ಮಾಡ್ಬೇಕು, ನಮ್ಮ ಜೀವನದೊಳಗೆ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಇಲ್ಲಿ ನೋಡ್ರಿ ಹೇಳ್ತಾರ, ಅನಾಥವಾದದ್ದೆಲ್ಲವನ್ನು ಕೈಬಿಟ್ಟು ನಿನ್ನ ನಿಜವನ್ನು ನೋಡು, ಮೊದಲು ಅರಿಯಬೇಕು. ಇದನ್ನ ಅಭ್ಯಾಸ ಮಾಡು, ದಿನ ಅರಿವು ಅಭ್ಯಾಸ ಮಾಡು. ಅದನ್ನು ಮರಿ,
ಅನಾತ್ಮವಾದದ್ದನ್ನು ಮರಿ, ಆತ್ಮವಾದದ್ದನ್ನು ಅರಿ. ಈಗ ಏನು ಮಾಡಕತ್ತೀವಿ ನಾವು? ಆತ್ಮವಾದದ್ದನ್ನು ಮರಿತು ಅನಾತ್ಮವಾದದ್ದನ್ನು ಅರಿತುಕೊಂಡು ಕುಂತು ಬಿಟ್ಟೇವೆ. ಮತ್ತು ಅನಾತ್ಮವಾದದ್ದನ್ನು ನೆನಪು ಮಾಡ್ತೇವೆ, ಅದ್ರ ಕಡೆ ಲಕ್ಷ್ಯ ಕೊಡ್ತೇವೆ, ಅದರದೆಲ್ಲ ಲಕ್ಷಣಗಳು, ಅದರ ಪರಿಣಾಮಗಳು ನಮ್ಮ ಮ್ಯಾಗ ಆಗ್ತಾವೆ. ಏನು ಬೇಕಂತ ಮಾಡ್ತೀವಿ, ಅನಾತ್ಮವಾದದ್ರೊಳಗೆ ಆತ್ಮನ ಲಕ್ಷಣಗಳನ್ನು ಆರೋಪ ಮಾಡಿಕೊಂಡು ಅವನು ಪಡಿಬೇಕಂತೀವಿ. ಕೆಡಲಾರದು ಕೆಡುವುದು ಕೆಡಬಾರ್ದಂತೀವಿ, ನಾಶ ಆಗೋದು ನಾಶ ಆಗಬಾರ್ದಂತೀವಿ. ನಾಶ ಆಗಲಾರದು ನಾಶ ಆಗಬಾರ್ದನ್ನ ನೀ ಅನ್ನೋದೇ ಇಲ್ಲ. ಯಾಕಂದ್ರೆ ನಾಶ ಆಗೋದಿಲ್ಲ ಅಂತ ಗೊತ್ತಾದ್ರೆ, ಆತ್ಮ ವಸ್ತು ನಾಶ ಆಗೋದಿಲ್ಲ ಅಂತ ನಿನಗೆ ಗೊತ್ತಾದ್ರೆ, ಅನುಭವ ಅಂದ್ರೆ ನೀ ಅದನ್ನೇ ಕಾಲ ಹಿಡ್ಕೊಂಡು ಕುಂದಿರ್ತೀವಿ. ಒಳಗಿನ ರುಚಿ ಹತ್ಬೇಕಲ್ಲ. ಯಾವನಿಗೆ ಒಳಗಿನ ಹುಚ್ಚು ಹತ್ತತ್ರಿ, ಒಳಗಿನ ರುಚಿ ಹತ್ತತಿ, ಅವ ಹೊರಗೆ ಹೋಗುದನ್ನು ಬಿಡ್ತಾನೆ. ಹತ್ಬೇಕ್ರಿ, ಅದು ಹತ್ತೊಮ್ಮೆ ರುಚಿ. ಹಿಂಗೆ ದಿನ ಕೇಳಿ 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 ಹುಚ್ಚು ಹೇಳಿದ್ರಿ ಹತ್ತತ್ರಿ. ಅದರದ್ದು ಜ್ಞಾನದ ಹುಚ್ಚು, ಹೊರಗಿನ ರುಚಿ ಸ್ವಾದ ಹತ್ತಕತ್ತಿ ಅಂತಂದ್ರೆ ಮನುಷ್ಯ ಹೊರಗೆ ಹೋಗುದನ್ನ. ಒಬ್ಬ ವ್ಯಕ್ತಿ ವಸ್ತುಗಳ ಬೆನ್ನು ಹತ್ತದು ಬಿಡಾಕತ್ತಾನ ಅಂದ್ರೆ ಅವ್ನ ಒಳಗೆ ರುಚಿ ಹೆಚ್ಚೈತೆ ಅಂತ ಅರ್ಥ. ಮತ್ತು ಒಬ್ಬ ವ್ಯಕ್ತಿ ವಸ್ತುಗಳ ಬೆನ್ನು ಹತ್ತಕತ್ತಾನ ಅಂದ್ರೆ ಒಳಗಿನ ರುಚಿ ಹತ್ತಿಲ್ಲ ಅಂತ ಅರ್ಥ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಅನಾತ್ಮವಾದ ವಸ್ತುಗಳನ್ನು ಬಿಡುವುದು ಕಲೀರಿ, ಆತ್ಮತತ್ವವನ್ನು ಅರಿಯುವುದನ್ನು ಅಭ್ಯಾಸ ಮಾಡ್ರಿ. ಇಲ್ಲಿ ಹೇಳ್ತಾರೆ ನೋಡ್ರಿ ಅದನ್ನ. ಅನಾತ್ಮವಾದದ್ದೆಲ್ಲವನ್ನು ಕೈಬಿಟ್ಟು ನಿನ್ನ ನಿಜವನ್ನು ಮೊದಲು ಅರಿಯಬೇಕು. ನಿನ್ನ ನಿಜವನ್ನು ನೀನು ಅರಿತರೆ ಪ್ರಪಂಚದ ಅರಿವು ತಾನೇ ಆಗುತ್ತದೆ. ನಿನ್ನ ನೀ ತಿಳಿದಿ ಅಂತಂದ್ರೆ ಪ್ರಪಂಚ ಹೆಂಗೈತೆ ಅನ್ನೋದು ತಾನ ತಿಳಿತು. ನಿನ್ನ ಬಿಟ್ಟ ಜಗತ್ತು ತಿಳಿಯಾಕ ಹೊಂಟಿ ನೀನು. ಎಲ್ಲಾರು ಅಂತಿರ್ತಾರೆ ಜಾತ್ರೆ ನೋಡ್ರಿ ಏನು ಮಂದಿ ಸೇರೈತ್ರಿ ಅಂತ, ಮತ್ತು ತಾನೋ ಬದಾನ ಅಂತ ಅಷ್ಟು ಮಂದಿ ತಯಾರ. ಹಿಂಗ ಎಲ್ಲಾರು ಅಂತಿರ್ತಾರೆ ಏನು ಮಂದಿ ಐತ್ರಿ ಅಂತಿರ್ತಾರೆ ಪ್ರತಿಯೊಬ್ರು. ಮತ್ತೆ ಎಲ್ಲರೂ ಕೂಡಿಂದ ದೊಡ್ಡ ಮಂದಿ ಭಾಳ ಮಂದಿ ಆಗಿರ್ತೈತಿ ಅಂದ್ರೆ ನಾವ್ ಏನಂತೀವ್ರಿ, ಅದನ್ನ ಬಿಟ್ಟ ಜಗತ್ತು ಭಾಳ ಕೆಟ್ಟತ್ರಿ ಅಂತ. ಕೆಡ್ಸಕ್ಕೆ ನಾವೊಬ್ರು ನಿಂತ ಬಿಟ್ಟಿರ್ತೇವೆ. ಜಗತ್ತು ಕೆಡ್ಸಕ್ಕೆ ನಾವೊಬ್ರು ನಿಂತ ಬಿಟ್ಟಿರ್ತೇವೆ. ನಮ್ಮನ್ನು ಬಿಟ್ಟ ನಾವು ಮತ್ತೊಂದು ಕಡೆ ಲಕ್ಷ್ಯ ಹಾಕ್ತೀವಿ. ಅದನ್ನು ತಿಳ್ಕೊ ನೀನು. ಇನ್ನೊಂದ್ರ ಕಡೆ ಲಕ್ಷ್ಯ ಹಾಕೋದಕ್ಕಿಂತ ನಿನ್ನ ಕಡೆನೇ ಲಕ್ಷ್ಯ ಹಾಕ್ಬಿಡು. ರಾಮಕೀರ್ತಿ ಎಷ್ಟು ಚಂದ ಹೇಳ್ತಾರ್ರಿ, ಒಬ್ಬ ಬಿಸಿಲಾಗ ಹೊಂಟಿರ್ತಾನ, ಅವ್ನ ನೆಳ ಬಿದ್ದಿರ್ತೈತಿ. ಆ ನೆಳಿನ ತಲೆ ಹಿಡಿಯಾಕೈತೆ ಅವಾಗ ಹಿಡಿಯ ನೋಡುನು. ಅವ್ ಹೆಂಗ ಆ ನೆಳಿನ ತಲೆ ಹಿಡಿಯಾಕ ನೋಡು, ಆ ನೆಳ ಬಿದ್ದಿರ್ತೈತಲ್ರಿ ಮನುಷ್ಯನ ನೆಳ ಬಿಸಿಲಾಗ ಹೋಗಿರ್ತೇವಲ್ಲ. ಸ್ವಲ್ಪ ಸೂರ್ಯ ವಾರಿ ಹಿಂದೆ ಡುಬ್ಬಕ್ ಬಂದ್ರೆ ಮುಂದೆ ನೆಳ ಬೀಳ್ತತಿಲ್ರಿ. ಅದ್ರ ತಲೆ ಹಿಡಿಯಾಕ ಹೋಗ್ಬೇಕಂದ್ರೆ ಹಿಡಿಯಾಕತ್ತೇನ, ಹೋಗಿ ಹಿಡಿಯಕ್ಕೆ ಹೋದ್ರ ಆ ತಲೆ ಹಿಡಿಬೇಕಂದ್ರೆ ಎಲ್ಲಿ ಹಿಡಿಬೇಕು? ನಮ್ಮ ತಲೆನ ಹಿಡ್ಕೋಬೇಕು. ಹಿಡ್ಕೊಂಡಾಗ ಅಲ್ಲಿ ಹಿಡಿದಿರ್ತತಿಲ್ರಿ, ಎಷ್ಟು ಲಘು ಹಿಡಿತೇವೆ ನಾವು. ಎಲ್ಲಿ ಕೈ ಹೋದಿವಿ ಅಲ್ಲಿ ಹಿಡಿದ ಬಿಟ್ಟಿರ್ತೇವೆ. ಓಡಿ ಹೋಗಿ ಅಲ್ಲಿ ಹಿಡಿಯಕ್ಕೆ ಪ್ರಯತ್ನ ಮಾಡೋ ಅವಶ್ಯಕತೆನೂ ಇಲ್ಲ. ಅಷ್ಟು ಪ್ರಯತ್ನ ಮಾಡಿದ್ರು ಸಿಗೋದಿಲ್ರಿ ಅದು. ಹಂಗ್ರಿ ಸುಖ ಭಾಳ ದೂರ ಇಲ್ಲ, ಭಾಳ ಹತ್ರ ಐತಿ. ಎಷ್ಟು 1 ಕಿಲೋಮೀಟ್ರ್ ಒಳಗೈತೇನ, 1 ಅರ್ಧ ಕಿಲೋಮೀಟ್ರ್ ಒಳಗೈತೇನ, 10 ನಿಮಿಷ 10 ಗೇನ ಒಳಗೈತೇನ. ಇಂತಲ್ಲ ಪೂಟಲ್ಲ ಏನಲ್ಲ, ಅತಿ ಹತ್ರ. ಎಷ್ಟು ಹತ್ರ ಅದ ನಾನದೀನಿ, ಆನಂದನ ನಾನದೀನಿ. ನನ್ನಿಂದ ಅನ್ಯವಾಗಿ ಆನಂದ ಇಲ್ಲ, ನನ್ನಿಂದ ದೂರ ಇಲ್ಲ ಅಂದಾಗ ಏನಾಗಿಬಿಡ್ತತಿ, ಕತ್ತಿ ಹಚ್ಚಿ ತಿರುಗ್ತಿದ್ವಿ ಅಲ್ರಿ, ಅಲ್ಲಿ ಐತಿ ಇಲ್ಲಿ ಐತಿ ಅಲ್ಲಿ ಐತಿ ಇಲ್ಲಿ ಐತಿ ಅಂತ ಅದು ಹುಡುಕ್ಯಾಡೋದ ಬಿಟ್ಬಿಡ್ತದ ಮನಸ್ಸು. ಅದನ್ನು ಹುಡುಕ್ಯಾಡೋದು ಬಿಡ್ತಿ ಅಂದ್ರೆ ತಣ್ಣಗೆ ಒಳಗೆ ಸ್ವರೂಪ ಧ್ಯಾನ ಮಾಡ್ಕೋತ ಕೂತ್ ಬಿಡ್ತತಿ. ಇದ್ರ ಬಡವಿನ ಬ್ಯಾಡ ನನಗೆ, ಎದರದ ಜಗತ್ತಿನ ಬಡವಿ ಬ್ಯಾಡ ಅಂತ ಸುಮ್ಮನೆ ತನ್ನೊಳಗನ ತಾರಮಮಾನಾಗಿ ಈ ಸ್ವಾದ ನಮಗೆ ಹತ್ತಬೇಕು. ಇದ ಅಧ್ಯಾತ್ಮದ ತಿರುಳು ರೀ. ಎಷ್ಟು ಗುದ್ದ ಸುತ್ತಾಡಿದ್ರು ಬರೋದು ಎಲ್ಲಿಗೆ? ವೇದ ಉಪನಿಷತ್ ಎಲ್ಲ ತೆಗೆದು ಓದಿದ್ರು ಇಷ್ಟ ಇದೆ. ವಿಷಯ ಜ್ಞಾನ ಪಾಂಡಿತ್ಯ ಜ್ಞಾನ ಕತಿ ಹೊರತಾಗಿ ನಮಗೆ ಸುಖ ಶಾಂತಿ ನೆಮ್ಮದಿ. ಅದಕ್ಕೆ ಗುರುಗಳು ಹೇಳ್ತಿರ್ತಾರೆ ಬಂದಾಗ, ಶಬ್ದ ಜಾಲ ಮಹಾರಣ್ಯ ಬುದ್ಧಿ ಭ್ರಮಣ ಆರಗಃ. ಒಬ್ಬ ಪ್ರವಚನ ಹೇಳ್ತಾನ್ರಿ, ಎಕ್ಕಾಪಟ್ಟಿ ಶ್ಲೋಕ ಹೇಳಿಬಿಡ್ತಾನವ. ಮುಂದೆ ಕುಂತಿದ್ದು ಅವ್ವ ಎಂಥ ಜ್ಞಾನ ಒಂದೇನು, ಅಷ್ಟು ಶ್ಲೋಕ ಹೇಳ್ತಾನ. ಒಂದಕ್ಕೊಂದು ಏನನ್ನ ಸಡಪು ಹೆಣ್ದಂಗೆ ಹೇಳಿತಾನೆ ಅವ. ಅದು ಏನು ಹೇಳ್ತಿ ಅದಕ್ಕೂ ತಿಳಿಲಿಲ್ಲ, ಕುಂತು ಏನು ಕೇಳಿದ್ರು ಅವಕ್ಕೂ ಅರ್ಥ ಆಗಲಿಲ್ಲ. ಅವ್ನು ಎಷ್ಟು ಶ್ಲೋಕ ಹೇಳಿದ್ರಿ ಏನು ಉಪಯೋಗ್ರಿ? ಬಡ ಬಡ ಹೇಳಿದ್ರೆ ತನಗರೇ ಅನುಭವ ಆಕತ್ತೆ, ಬಡ ಬಡ ಹೇಳಿರಿ ಕೇಳಿದವ್ರಿಗೇನೆ ಅನುಭವ ಆಕತ್ತೆ. ಅದ್ರದ್ದು ಗತಿ ಇಲ್ಲ.
ಕೇಳೋರ್ದು ಗತಿ ಆದರೂ ದೊಡ್ಡ ಸ್ವಾಮಿ, ಆದರೂ ದೊಡ್ಡ ಅಜ್ಜ. ಏನು ಮಾಡೋದು ತಗೊಂಡು ದೊಡ್ಡ ಅಜ್ಜ, ದೊಡ್ಡ ಅಜ್ಜ, ದೊಡ್ಡ ಅಜ್ಜ ಅಲ್ಲ ಏನ್ರಿ ದೊಡ್ಡ ದಾಡ್ಡ. ಇದು ದೋರಿ, ಇದು ದ, ಅದು ದೋದ ಮುಂದೆ ಡ ಹಚ್ಚಿ ಡ ಕೊಡ್ದ, ಇದು ದೊಡ್ಡ, ಅದು ದೊಡ್ಡ, ಇದು ದೊಡ್ಡ. ಈಗ ಅದಕ್ಕೆ ಏನು ತಿಳ್ಕೊಬೇಡ, ಮೂಲ ತಿಳ್ಕೊಂಡು ಅಭ್ಯಾಸ ಮಾಡೋದನ್ನ ಕರಿ. ಎಷ್ಟು ತಿಳ್ಕೊಂಡ್ರು ಇಷ್ಟ, ಎಷ್ಟು ಗುದ್ದಾಡಿದ್ರು, ಎಷ್ಟು ಜಿಗದಾಡ್ತಿದ್ರು ಅಷ್ಟೇ ಹೋಗಿ ಇತ್ತಾಗಿನ ನಾಳೆ ಅತ್ತಾಗಿನ ನಾಳೆ ಇರ್ತಾರೆ. ಮತ್ತೆಲ್ಲರಿ ಬೇರೆ ಕಡೆ ಹೋಗ್ಬರ್ತೈತೆ, ಎಲ್ಲಿರ್ತೈತಿ ಹೊಲ್ಲು ಗಟ್ಟಕರಿಸಿ ಬಡೀರಿ, ಚಿಟ್ಟಿ ಹತ್ತು ಬಡೀರಿ, ಇತ್ತಾಗಿಂದ ಅತ್ತಾಗ ಹೋಗ್ಬೇಕು, ಅತ್ತಾಗಿಂತ ಮತ್ತೆ ಇತ್ತಿಂದ ಅತ್ತಾಗ ಇಷ್ಟ ಇದು. ಎಷ್ಟು ಬುದ್ಧಿ ಆಡಿದ್ರು ಮತ್ತೆ ಸಂಜೆ ಮುಂದೆ ಶಾಸ್ತ್ರಕ್ಕೆ ಬರೋದನ ಎದಕ್ಕೆ ಅಲ್ಲಿ ಸಿಗಲಿಲ್ಲ ಅಂತ ಮತ್ತೆ ಇಲ್ಲಿ ಅಂತ ಬರೋದು. ಮತ್ತೆ ಇದನ್ನು ತಿಳ್ಕೊಂಡು ಮತ್ತೆ ಮರಿಯೋದು, ಮತ್ತೆ ಹಣಿಕೆ ಹಾಕೋದು, ಮತ್ತೆ ತಿರುಗಾಡೋದು ಯಾವಾಗ ಬರೋದು. ಹಂಗೆ ಸಂಚನಕ ವ್ಯವಹಾರ ಮಾಡ್ತೀವಿ ರೀ, ಬ್ಯಾಸರಾಗಿ ಎಲ್ಲಿಗೆ ಹೋಗ್ತೀವಿ ನಿದ್ದಿಗೆನ. ಮತ್ತೆ ಎಲ್ಲಿ ಅನುಭವ ಪಡ್ತೀವಿ ಸುಖದ ಅನುಭವ, ಒಳಗನ ಹೊರಗೆ. ಎಲ್ರಿ ಇನ್ನು ಊಟ ಆಗಿಂದ ಬರ್ತದೆ ನೋಡ, ಹೋಗಿ ಊಟ ಆಗಿಂದ ಒಳಗೆ ಅನುಭವ ಆಗ್ತದೆ. ಆರಾಮ ಎಲ್ಲೂ ಇಲ್ಲ. ಅದಕ್ಕೆ ಶಿವ ನಿನ್ನಲ್ಲೇ ಅದಾನು, ನೀ ನೋಡಿಲ್ಲೋ ಎಲ್ಲಿ ಹುಡುಕಿದರಿಲ್ಲ, ಸುಖ ನಿನ್ನೊಳಗೈತೋ ನೀ ಅರತಿಲ್ಲೋ ಎಲ್ಲಿ ಹುಡುಕಿದರಿಲ್ಲ, ಕಾಲ ಮ್ಯಾಕ ಮಾಡಿ ಎಲಿಯ ತಿಳಕ ಮಾಡಿ ತೋತಾಡಿದರಿಲ್ಲ. ಸುಖ ಹೊರಗೆ ಸಿಗುವುದಿಲ್ಲ ಅನ್ನೋದು ಖಾತ್ರಿ ಮಾಡೋದ ಅಧ್ಯಾತ್ಮ ಸಾಧನ ರೀ. ನನಗೆ ಬೇಕಾದ ಸುಖ ಹೊರಗೆ ಎಲ್ಲೂ ಸಿಗುವುದಿಲ್ಲ, ಇದನ್ನ ಅಭ್ಯಾಸ ಮಾಡಿ ನೀವು ಇದನ್ನ ಮಾಡೋದು. ನನಗೆ ಬೇಕಾದ ನೆಮ್ಮದಿ ಶಾಂತಿ ಸಮಾಧಾನ ಹೊರಗೆ ಸಿಗುವುದಿಲ್ಲ, ಹೊರಗಿಲ್ಲ. ಇದನ್ನ ನೀವು ಹಗಲು 12 ತಾಸು ಇದನ್ನ ಮಾಡ್ರಿ. ಅದು ಎಲ್ಲಿ ಐತಿ? ನನ್ನ ಒಳಗೆ ಐತಿ. ಅದು ಹೊರಗಿಲ್ಲ, ಅದು ನನ್ನ ಒಳಗೆ ಐತಿ. ಅದು ಹೊರಗಿಲ್ಲ, ಅದು ನನ್ನ ಒಳಗೆ ಐತಿ. ಇದನ್ನ ಅಭ್ಯಾಸ ಮಾಡಿ 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 ಸಾಯೋ ತನಕ ಹುಚ್ಚು ಹಿಡಿತಂದ್ರಿ ಯೋಗಿನ ಆಗ್ಬಿಡ್ತೇವೆ ನಾವು. ಹಿಂಗೆ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾರೆ ಅಜ್ಜವರು. ಮತ್ತು ಹಂಗಾಗಿ ಅವರು ಆತ್ಮಾನಂದ ಅಜ್ಜವರು, ಶಿವಾನಂದ ಅಜ್ಜವರು ಅದನ್ನ ಸಾಧನ ಮಾಡ್ಯಾರ, ಆತ್ಮಾನಂದ ಅಜ್ಜವರು ಅದನ್ನ ಸಾಧನ ಮಾಡ್ಯಾರ, ಅದನ್ನ ಮಾಡ್ಯಾರ್ರಿ. ಇದನ್ನ ಮಾಡೇ ಸಿದ್ಧಿ ಪಡೆದಾರ. ಮತ್ತೆ ಏನೇನಾರ ಮಾಡಿಲ್ಲ. ಮತ್ತೇನಾರ ಮಾಡ್ಯಾರ ಅಂದ್ರೆ ಏನೇನ ಆಗ್ಯಾರ, ಏನೇ ಆಗಿಲ್ಲ ಅವ್ರ. ಏನೇನು ಮಾಡ್ಯಾರ ಅದ ಆಗ್ಯಾರ ಅವ್ರು. ಧ್ಯಾನ ಮಾಡಿದ್ರೆ ಧ್ಯಾನಿ ಆಗ್ಯಾರ, ಧ್ಯಾನ ಸಾಧನೆ. ಮತ್ತೆ ಏನೇನು ಮಾಡ್ಯಾರ ನೋಡಿ ಅದನ್ನ ಹಾಕೊಂತ ಕುಂತಾರ. ಇಲ್ಲಿ ಹೇಳ್ತಾರ ಅದನ್ನ, ಅಜಡವಾದದ್ದನ್ನು ಜಡದಲ್ಲಿ ಹುಡುಕುತ್ತಿದ್ದಾನೆ. ನಂದು 10 ನಿಮಿಷ ನೋಡ್ರಿ. ಅಜಡವಾದದ್ದನ್ನು ಜಡದಲ್ಲಿ ಹುಡುಕುತ್ತಿದ್ದಾನೆ. ಅಜಡ ಅಂದ್ರೆ ಆನಂದ, ಜಡ ಅಂದ್ರೆ ಕಣಿಕ ಅಂತವನು, ಇದ್ರೊಳಗೆ ಹುಡ್ಕಾಡಕತ್ತಾನ. ಅಪ್ಪವ್ರೊಂದು ಮಾತು ಹೇಳ್ತಾರ, ವಸ್ತುಗಳಿಗೆ ಅವರ ಗುಣ ಲಕ್ಷಣ ಅನುಸಾರವಾಗಿ ಅವಕ್ಕೊಂದು ಹೆಸರಿಟ್ಟಾರ. ಸಕ್ರಿ ಅಂತ, ಸಕ್ರಿಗೆ ಒಂದು ಹೆಸರಿಟ್ಟಾರ. ಸಕ್ರಿ ಹೆಂಗೈತಿ ಅಂದ್ರೆ ಸಿಹಿ ಐತಿ, ಆ ಸಕ್ರಿಗೆ ಒಂದು ಹೆಸರಿಟ್ಟಾರ. ಅಕಸ್ಮಾತ್ ಸಕ್ರೆ ಸಿಹಿ ಇರೋಲ್ಲ, ಸಿಹಿ ಸುಖಕರ ಆಗಿತ್ತಂದ್ರೆ ಅದು ಸುಖ ಅಂತ ಹೆಸರಿಡ್ತಿದ್ರು. ಆ ವಸ್ತುಗಳನ್ನು ಗುರುತಿಸ್ಬೇಕಂತ ಅದಕ್ಕೊಂದು ಲಕ್ಷಣ, ಅದ್ರದ್ದು ಏನು ಲಕ್ಷಣ ಐತಿ, ಅದ್ರ ಸ್ವಭಾವ ಏನೈತಿ, ಅದಕ್ಕೆ ಅನುಸಾರವಾಗಿ ಒಂದು ಹೆಸರಿಟ್ಟಾರ. ಹಂಗ ಆ ವಸ್ತು ಸುಖಕರ ಆಗಿದ್ರೆ ಅದಕ್ಕೆ ವಸ್ತುವಿನ ಹೆಸರು ಇಡ್ತಿದ್ದಿಲ್ಲ, ಅದು ಸುಖ ಅಂತ ಅದಕ್ಕೆ ಇಡ್ತಿದ್ರು. ಆದ್ರೆ ಅದಕ್ಕೆ ವಸ್ತುವಿಗೆ ಹೆಸರು ಯಾಕಿಟ್ಟಾರ ಅಂದ್ರೆ ಅದಕ್ಕೊಂದು ಲಕ್ಷಣ ಐತಿ, ಅದರ ಸ್ವಭಾವ ಐತಿ. ಅದರ ಲಕ್ಷಣ, ಅದರ ಸ್ವಭಾವ, ಅದರ ನೆನಪು ಮಾಡಿದ್ರೆ ಅದರ ಪರಿಣಾಮ ನಮ್ಮ ಮ್ಯಾಗ ಆಗ್ತದೆ. ಅದರ ಆತ್ಮ ಏನೈತಿ, ಆನಂದ ರೂಪ ಐತಿ, ಸುಖ ರೂಪ ಐತಿ. ಅದಕ್ಕೆ ಆತ್ಮಾನಂದ ಅಜ್ಜಾರ ಓಂ ನಮ ಶಿವಾಯ ಅನ್ನೋದಿಲ್ಲ, ಓಂ ನಮ ಸುಖಾಯ ಅಂತ. ಶಿವನಿಗೆ ನಮಸ್ಕಾರ ಅಲ್ಲ, ಸುಖಕ್ಕೆ ನಮಸ್ಕಾರ. ಶಿವನ ಧ್ಯಾನ ಯಾಕೆ ಮಾಡೋದ್ರಿ? ಆರಾಮದಿಂದ ಇರ್ಬೇಕು. ಶಿವನ ಧ್ಯಾನ ಮಾಡಕ್ಕೆ ಹೊಟ್ಟೆ ಕಡಿಯಾಕೈತಿ ಅಂದ್ರೆ ಬೆಂಕಿ ಹಚ್ಚಿ ಒಂದು ಶಿವನಿಗೆ ಅಂತೇವೆ ನಾವು ಅಂತೇವಿಲ್ಲ. ಸಾಮಾನ್ಯವಾಗಿ ಯಾವುದೇ ದೇವರನ್ನು ನಾವು ಪೂಜೆ ಮಾಡಿದ್ರು ಆ ದೇವರ ಹಿಂದಿನ ಉದ್ದೇಶ ಏನೈತಿ, ಏನು ಹೊಂದಬೇಕಂತ ಐತಿ, ಅವನ್ನು ಹೊಂದಬೇಕಂತ ಐತಿ. ಅದನ್ನ ನಾಮರೂಪದ ಬೆನ್ನ ಹತ್ತಿ ಅಲ್ಲಿ ಇಲ್ಲಿ ಐತಿ ಅಂತ ಯಾಕೆ ತಿಳ್ಕೊಂತಿ? ನಿನ್ನೊಳಗೆ ಐತಿಲ್ಲ ಅದು. ಶಿವ ನಿನ್ನೊಳಗೆ ಅದಾನು, ನಿನ್ನೊಳಗೆ ಕುಂತಾಗ ನೀನ ಅದಿ. ಮತ್ತೆ ನನ್ನೊಳಗಂದ್ರೆ ಮತ್ತದ ನಾ ಬೇರೆ, ನಾವು ಬೇರೆ ಯಾಕೆ?
ಅದನ್ನು ಅರಿವಿ. ಅದಕ್ಕೆ ಸುಖದ ಸ್ವರೂಪನೇ ತಾನಿದ್ದು ಸುಖದ ಬಯಕೆಯಾಗುವುದು ಒಂದು ಸುಖರೂಪನ ನಾನು ಅರಿವಿ. ಸುಖದ ಭ್ರಾಂತಿಯ ಕಥೆ ಅಂತಂದ್ರೆ ನನಗೆ ಭ್ರಾಂತಿ ಐತಿ ಅನ್ನಂಗನ ಅದು. ಗಣ್ಯವಾಗಿ ಸುಖ ಹುಡುಕ್ತೀನಿ ಅಂದ್ರೆ ನನಗೆ ಒಳಗೆ ಸುಖ ಐತಿ ಅನ್ನೋ ಅನುಭವ ಆಗಿಲ್ಲ ಅಂತ. ನೋಡ, ಅಜಡವಾದದ್ದನ್ನು ಜಡದಲ್ಲಿ ಹುಡುಕುತ್ತಿದ್ದಾನೆ, ಗಾಳಿ ಗೋಪುರ ಕಟ್ಟಿ ಸುಖಿಯಾಗಿ ಇರಬೇಕೆಂದು ಅನ್ನುತ್ತಿದ್ದಾನೆ. ಈ ಇಟ್ಟಂಗಿ ಸಿಮೆಂಟು ಹಾಕಿ ಮನೆ ಕಟ್ತೇವ್ರಿಪ್ಪ, ಒಂದು 60-70 ವರ್ಷ ಇರ್ತದೆ ಅದು. ಯಾಕಂದ್ರೆ ಅದು ಕಲ್ಲಿಂದ ಇರ್ತತಿ ಅಥವಾ ಇಟ್ಟಂಗಿಯಿಂದ ಇರ್ತತಿ. ಆದ್ರೆ ಗಾಳಿ ಗೋಪುರ ಹೆಂಗ್ರಿ? ಗಾಳಿಲಿಂದ ಗೋಪುರ ಕಟ್ಟುದಂತ. ಹೆಂಗ್ ಕಟ್ಟುತ್ತದನ್ನ ಸಾಧ್ಯ ಇಲ್ಲ ಅಂತದು. ಹಂಗಿದೆ. ಗಾಳಿ ಗೋಪುರ ಕಟ್ಟಿ ಅದರೊಳಗೆ ನಾ ಒಂದು 20 ವರ್ಷ ಇದ್ದು ಜೀವನ ಮಾಡ್ತೀನಿ ಅಂದ್ರೆ ಹೆಂಗೆ ಸುಳ್ಳು? ಹಂಗೆ ವಸ್ತುಗಳಿಂದ ನಾನು ವಸ್ತುಗಳಿಂದ ಸುಖ ಹೊಂತೀನಿ, ಪರಮಾನಂದ ಹೊಂತೀನಿ ಅನ್ನೋದು ಗಾಳಿ ಗೋಪುರ ಕಟ್ಟಿದಷ್ಟನ ಸುಳ್ಳು ಅಂತ ಹೇಳಿ. ನೋಡಿ, ಗಾಳಿ ಗೋಪುರ ಕಟ್ಟಿ ಸುಖಿಯಾಗಿ ಇರಬೇಕು ಎನ್ನುತ್ತಿದ್ದಾನೆ. ಜಡವೇ ದೊರೆತಿತಲ್ಲದೆ, ಜಡದೊಳಗೆ ಜಡನ ದೊರೆತಿತಲ್ಲದೆ ಅಜಡವಾದದ್ದು ಎಂದು ದೊರೆಯಲಾರದು. ಜಡದೊಳಗೆ ಜಡನ ದೊರೆತೈತಿ, ಅಜಡವಾದ ಆನಂದ ಸಿಗುವುದಿಲ್ಲ. ಆ ಆನಂದವು ತನ್ನ ಅಂತಃಕರಣದಲ್ಲಿ ಇದೆಯಲ್ಲದೆ ಜಡ ವಸ್ತುಗಳಲ್ಲಿ ಇದನ್ನು ಕೋಟ್ಯಾನುಕೋಟಿ ವರ್ಷಗಳ ಕಾಲ ಹುಡುಕಿದರೂ ದೊರೆಯಲಾರದು. ಆನಂದ ಆತ್ಮನಲ್ಲೇ ಐತಿ ಹೊರತಾಗಿ ಅನಾತ್ಮದಲ್ಲಿ ಇಲ್ಲ. ನೀ ಅನಾತ್ಮದೊಳಗೆ ಆತ್ಮನನ್ನು ಹುಡುಕ್ಯಾಡ್ತೀನಿ ಅಂದ್ರೆ ಕೋಟಿ ಜನ್ಮ ಹುಡುಕ್ಯಾಡಿದ್ರು ನಿನಗೇನಾಗೋದಿಲ್ಲ, ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ದಕ್ಕೊಂಡ್ರಿ ಹೋಗ್ರಿ ಅದ ಹುಡುಕ್ರಿ. ಅದಕ್ಕೆ ನಿಮಗ ಹುಡುಕ್ಯಾನಕ್ ಅದರೊಳಗ ಇಲ್ಲ ಅದು ಅಂತ. ಜಡ ವಸ್ತುಗಳಲ್ಲಿ ಅದನ್ನು ಕೋಟ್ಯಾನುಕೋಟಿ ವರ್ಷಗಳ ಕಾಲ ಹುಡುಕಿದರೂ ದೊರೆಯಲಾರದು. ಆದ್ದರಿಂದ ಜಡವಾದದ್ದನ್ನು ಎಂದೂ ನಂಬಿ ಕೆಡಬಾರದು. ಕೆಟ್ಟೇವಿ ಇಲ್ಲಿ ತನಕ ಏನ್ ನಂಬಿ ಕೆಟ್ಟೇವಿ? ಜಡವಾದದ್ದನ್ನ ನಂಬಿ ಕೆಟ್ಟೇವಿ. ಇನ್ನೇನನ್ನ ನಂಬಿ ಉದ್ಧಾರ ಆಗ್ಬೇಕು? ಜಡವಾಗಿರ್ತಕ್ಕಂಥ ಆತ್ಮನನ್ನು ನಂಬಿ ಉದ್ಧಾರ ಆಗ್ಬೇಕು. ಇವತ್ತು ನಾವು ಏನೇನು ಚಿಂತನೆ ಮಾಡಿದೀವ್ರಿ? ಇವತ್ತಿನ ವಿಚಾರ ಏನೇನು ಚಿಂತನೆ ಮಾಡಿದ್ವಿ? ಅನಾತ್ಮವಾದದ್ದನ್ನು ಬಿಡಬೇಕು, ಆತ್ಮವಾಗಿರ್ತಕ್ಕಂಥ ವಸ್ತುವನ್ನು ಹಿಡ್ಕೋಬೇಕು. ನಮಗೇನು ಬೇಕಾಗೈತಿ ಅದು ಹೊರಗೆ ಎಲ್ಲೂ ಇಲ್ಲ, ಅದು ನಮ್ಮೊಳಗೆ ಐತಿ. ವಿಷಯಗಳನ್ನು ನೋಡಿದ್ವಿ, ಎಷ್ಟು ಆರಾಮ ಅನಿಸ್ತಿಲ್ಲ? ಹಿಂಗೆ ವಿಚಾರ ಮಾಡ್ಕೋತ ನಮ್ಮ ಮನಸ್ಸಿಗೆ ಖಾತ್ರಿ ಮಾಡ್ಕೋತ ಹೋದ್ವಿ ಅಂದ್ರೆ ನಾವು ನೀವೆಲ್ಲರೂ ಸಿದ್ಧಾರೂಢರಂಗ, ಶಿವಾನಂದರಂಗ, ಆತ್ಮಾನಂದಜಿ ಅವರಂಗ ಪರಮಸುಖಿಗಳಾಗ್ತೀವಿ. ಅಂತ ಪರಮಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನ ಸದ್ಗುರುನಾಥ ನಿಮ್ಮೆಲ್ಲರಿಗೂ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ಮಹಾರಾಜ್ ಕಿ ಜೈ.